ಕಳೆದ 3 ತಿಂಗಳಿಂದ ಪರಪ್ಪನಗರ ಅಲ್ಲಿದ್ದಂಥ ಸಂದರ್ಭದಲ್ಲಿ ಪವಿತ್ರಗೌಡ ವಿಚಾರಕ್ಕೆ ಸಂಬಂಧಪಟ್ಟ ನೀವೊಂದು ಖಾಸಗಿ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಕೊಟ್ಟಂಥ ಹೇಳಿಕೆಗಳು ಸಾಕಷ್ಟು ವಿವಾದ ಶುರುವಾಗಿರ್ಬೋದು. ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನಿಮ್ಮ ಮೇಲೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಏನು ಸುಳ್ಳು ಹೇಳೋದಕ್ಕೆ ಇದು ಪರಪ್ಪನಗರ ಜೈಲು, ಇಡೀ ಕರ್ನಾಟಕಕ್ಕೆ ನಂಬರ್ 1 ದೊಡ್ಡ ಜೈಲಾಗಿದೆ. ಸೊ ಪರಪ್ಪನಗರ ಜೈಲಿನ ಒಳಗಡೆ ನಡೆಯುವಂಥ ಆ್ಯಕ್ಟಿವಿಟೀಸು ಸುಳ್ಳು ಹೇಳೋದಕ್ಕೆ ನನಗೆ ಏನೂ ಇದಿಲ್ಲ. ಬಿಕಾಸ್ ಇದು ಒಂದು ಕ್ರಿಮಿನಲ್ ಕೇಸಸ್ ಆಗಿ ನನ್ನ ಮೇಲೇನೂ ದೂರು ದಾಖಲಾಗಿ ಮತ್ತೆ ಅದೇ ಪರಪ್ಪನಗರ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ನಾನು ಏನೊಂದು ಖಾಸಗಿ ವಾಹಿನಿಯಲ್ಲಿ ಸಂದರ್ಶನ ಕೊಟ್ಟಿದ್ದೀನಿ, ಅಲ್ಲಿ ನಡೆದಿರುವಂಥ ಸತ್ಯತೆಗಳೇ ಕೊಟ್ಟಿದ್ದೀನಿ. ನಾನು ಹೇಳಿರುವಂಥದ್ದು ಪ್ರತಿಯೊಂದಕ್ಕೂ ಬದ್ಧವಾಗಿದ್ದೀನಿ. ಅಲೋಕ್ ಕುಮಾರ್ ಸರ್ ಇರಲಿ, ಇನ್ನು ಯಾರೇ ಐಆರ್ ಆಫೀಸರ್ ಇರಲಿ, ನನ್ನ ಕರೆದು ಇವಾಗ ಒಂದು NCR ಪ್ರಕರಣ ದಾಖಲು ಮಾಡಿದ್ದಾರೆ. ಯಾರು ಪ್ರಕರಣ ದಾಖಲು ಮಾಡಿದಾರಲ್ಲ ಅದೇ ಆ ಮೇಡಮ್, ಆ ದೇವಮ್ಮ ಮೇಡಮ್ ಅಂತ ಇದ್ದಾರಲ್ಲ, ಅವ್ರ ಹತ್ರನೇ ಚರ್ಚೆ ಮಾಡಿರೋವಂಥದ್ದು ಲೈಬ್ರರಿದಲ್ಲಿ. ಯಾಕೆ ಈ ಸುಬ್ಬಿ ಅನ್ನೋ ವೈಯಕ್ತಿಕ ವಿಚಾರಗಳು ಪ್ರಕರಣದಲ್ಲಿ ಬಂದಿದ್ದಾರಲ್ಲ, ಏನಕ್ಕೆ ಬೇಕು ಲೈಬ್ರರಿದಲ್ಲಿ ಪುಸ್ತಕ ಓದೋಂಥ ಮೇಲಂತ ನಾನೇ ಚರ್ಚೆ ಮಾಡಿ ಮಾತಾಡಿರೋವಂಥದ್ದು. ಸೊ ಇಲ್ಲಿ ಸುಳ್ಳು ಆರೋಪ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇದು ನನ್ನ ಮೇಲೆ ತಿರುಗಿ ಬಿತ್ತು ಅಂದರೆ ನಾನು ಅದೇ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಬೇರೆ ಸೌಲಭ್ಯ ಅನ್ನೋದಕ್ಕಿಂತ ಸಾಮಾನ್ಯ ಆರೋಪಿಗಳಿರೋ ಥರ ಇಲ್ಲ ಪವಿತ್ರ ಗೌಡ. ಸಾಮಾನ್ಯ ಆರೋಪಿಗಳು ತಟ್ಟೆ ಹಿಡ್ಕೊಂಡು ಚೊಂಬಿಟ್ಕೊಂಡು ಹೋಗಿ ಅನ್ನ ಹಾಕ್ಸ್ಕೊಳ್ತಾರೆ, ಸಾರು ಹಾಕ್ಸ್ಕೊಳ್ತಾರೆ, ಬರ್ತಾರೆ, ಕಿವಲ್ಲಿ ನಿಂತ್ಕೊಳ್ತಾರೆ, ಉಗಿಸ್ಕೊಳ್ತಾರೆ. ಸಾಮಾನ್ಯ ಆರೋಪಿಗಳು ಹೆಂಗೆ ಅವರು ಒಂದು ದಿನನಿತ್ಯ ಚಟುವಟಿಕೆ ಅದು ಯಾವುದೂ ಇಲ್ಲ. ಸಾಮಾನ್ಯ ಆರೋಪಿ ನಾನು ಆದವಳು, ನಮ್ಮ ನೀರು ನಾವೇ ತಗೊಳ್ತೀರಿ, ನಮ್ಮ ಊಟ ನಾವೇ ತಗೊಳ್ತೀರಿ, ಬಿಸಿನೀರು ನಾವೇ ಅವರು ಕೈಗೆ ಕಾಲ್ಗೆ ಏನೊಂದು ಆಳು ಅಂತೇಳಿ ಖಂಡಿತವಾಗ್ಲೂ ಇಟ್ಕೊಂಡಿರೋದು ನಿಜಾನೇ. 3 ಜನ ಇದ್ದಾರೆ. ಸೊ ಅದು ನಿಜಾನೇ, ಸುಳ್ಳೇನೂ ಇಲ್ಲ. ಜೈಲೊಳಗೆ ಕರ್ಕೊಂಡು ಹೋದ್ರೂ ಯಾರನ್ನೋದು ತೋರಿಸ್ತೀನಿ, ಪ್ರತಿಯೊಂದು ಹೇಳ್ತೀನಿ. ಆ್ಯಂಡ್ ಎಷ್ಟು ಸಂಬಳ ಕೊಡ್ತಾ ಇದ್ಲು ಅನ್ನೋಂಥದ್ದು ಲೈಬ್ರರಿದಲ್ಲಿ ನಾನು ಇನ್ನೇನು ನಾಳೆ ರಿಲೀಸ್ ಆಗ್ತೀನಿ ಅಂದರೆ ಇವತ್ತೇ ಅಲ್ಲಿ ಮಾತಾಡ್ತಾ ನನ್ನ ಮುಂದೆನೇ ನಾನು ನ್ಯೂಸ್ ಪೇಪರ್ ಓದುವಾಗ ನೋಡಿ ಇಷ್ಟು ಕೊಟ್ಟಿದ್ದೀನಿ, ಖರ್ಚು ಮಾಡ್ಕೊಂಡ್ಬಿಡ್ತಾಳೆ, ಸೇವಿಂಗ್ ಮಾಡಿಸ್ಕೊ ಅಂತ ಹೇಳಿದ್ದೀನಿ ಅಂತ ಮಾತಾಡ್ತೀನಿ. ನನ್ನ ಕಿವಿಗೆ ಬಿದ್ದಿದೆ. ಸೊ ನಾನೇನೋ ಸುಮ್ಮನೆ ಆರೋಪ ಮಾಡೋಕ್ಕೆ ಪವಿತ್ರ ನನಗೆ ದ್ವೇಷನೂ ಇಲ್ಲ ಶತ್ರುನೂ ಅಲ್ಲ, ಮತ್ತೊಂದು ಅಲ್ಲ. ಸಾಮಾನ್ಯ ಆರೋಪಿಗಳಂತೆ ಪವಿತ್ರ ಗೌಡ ಅಲ್ಲಿ ಇಲ್ಲ ಅನ್ನೋದೇ ನನ್ನ ಒಂದು ಪ್ರಶ್ನೆ. ಎಲ್ಲನೂ ಇದೆ ಸರ್. ಇವಾಗ ನೋಡಿ, ನಾವು ಜೈಲು ಊಟ ತಿಂತೀರಿ, ಅವ್ರು ಜೈಲು ಊಟ ತಿಂತಾ ಇದ್ದಾರಾ? ನಿಲ್ಲಿಸಿ, ಎಲ್ಲ ಸಿಬ್ಬಂದಿಗಳನ್ನ ನಿಲ್ಲಿಸಿ ನೋಡೋಣ ಜೈಲು ಊಟ ತಿಂತಾ ಇದ್ದಾರಂತ. ಇದೇ ವಿಚಾರವಾಗಿ ನಾನು ಒಂದು ಸಿಬ್ಬಂದಿಗೆ, ಒಂದು ಐಆರ್ ಆಫೀಸರ್ಗೆ ಪ್ರಶ್ನೆ ಮಾಡಿದ್ನ ಇಲ್ವಾ ಕೇಳಿ ನೋಡಿ. ಇವಾಗ ಸ್ಟಾಫು ಶಿಫ್ಟ್ ವೈಸ್ ಬರ್ತಾರೆ, ಬಾಕ್ಸ್ ಹಿಡ್ಕೊಂಡು ಬಂದೇ ಬರ್ತಾರೆ. ಊಟದ ಬಾಕ್ಸ್ ಸ್ಟಾಪ್ ಮಾಡಿಸ್ಬೇಕು. ಕೆಲವೊಂದಷ್ಟು ದಿವಸ ಸ್ಟಾಪ್ ಮಾಡಿಸಿದ್ರು. ಸ್ಟಾಪ್ ಮಾಡಿಸಾದ್ಮೇಲೆ ಏನಾಯಿತು, ಸ್ಟಾಫಿಗೆ ಊಟ ಸಪ್ರೇಟ್ ಬರುತ್ತೆ, ಜೈಲು ಊಟ ಸಪ್ರೇಟ್ ಬರುತ್ತೆ. ಸ್ಟಾಫಿಗೆ ಬರೋ ಊಟ ಅವಳಿಗೆ ಹೋಗುತ್ತೆ. ನನ್ನ ಮುಂದೆನೇ ಬಟ್ಟೆ ಮುಚ್ಚಾಕೊಂಡು ತಗೊಂಡು, ಅದನ್ನು ನಾನು ಪ್ರಶ್ನೆನೂ ಮಾಡಿದ್ದೀನಿ, ಕೇಳಿದ್ದೀನೂ ಸಹ. ನಮ್ಮ ಥರ ಊಟ ತಿಂತಲ್ಲ. ಬಿಕಾಸ್ ನಾವಲ್ಲಿ ಓದೋಗ ಆಗಿದ್ದಂಥ ರೀತಿಗಳು ಬೇರೆ, ನಾವಿರೋದು ಬೇರೆ. ಅಲ್ಲಿ ಏನೂ ಇಲ್ಲ, ಎಲ್ಲನೂ ಹಾಕ್ಕೊಂಡು ಎಲ್ಲ ಥರ ಏನು ನೀವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತೀರಾ, ಊಟಕ್ಕೋಸ್ಕರ ಅಲಿತಾ ಇದ್ದಾರೆ, ಅದು ಎಂಥದ್ದು ಇಲ್ಲ. ನಾನು ಬಂದ್ಬಿಟ್ಟೇನು ಸುಳ್ಳು ಆರೋಪ ಮಾಡ್ತಲ್ಲ, ನೈದ್ಯ ಘಟನೆ ಅಲ್ಲಿ ನಡೆದಿರುವಂಥ ನಿಜ ಸತ್ಯತೆಗಳನ್ನು ಹೇಳ್ತಾ ಇದ್ದೀನಿ.